ರಜತ್ ಹೇಳಿದ್ ನಂಗೊಂದು ನೆನಪಾಗ್ತಾ ಇದೆ, 100 ದಿನ ಈ ಅಮ್ಮ ನಗಾಡ್ಕೊಂಡೆ ಕಳ್ಸ್ಬಿಡ್ತು ಅಂತಂದು. So ಅದ್ರಲ್ಲಿ ಒಂದು ಪಾಸಿಟಿವ್ ಕೂಡ ಇದೆ, ಇನ್ನೊಂದು ನೆಗೆಟಿವ್ ಕೂಡ ಇದೆ. ಸೊ ರಜತ್ ಈ ತರದ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ನಿಮ್ ಬಗ್ಗೆ ಕೊಡ್ತಾನೆ ಇರ್ತಿದ್ರು, ಯಾವಾಗ್ಲೂ ಕೊಡ್ತಾ ಇದ್ರು. ಒಂದ್ ಸ್ವಲ್ಪ ಪರ್ಸನಲ್ ಟಾರ್ಗೆಟ್ ಅಂತ ಹೇಳ್ಬೋದು. ನಗಾಡ್ಕೊಂಡ್ ಕೊಟ್ಬಿಡ್ತಿದ್ರು, ನಾವು ಕುತ್ಕೊಂಡು ನೋಡೋರು ನಗ್ತಾ ಇದ್ವಿ, ಬಟ್ ಒಳಗಡೆ ನಿಮಗೆ ಹೆಂಗ್ ಫೀಲ್ ಆಗ್ತಾ ಇತ್ತು ಅಂತ ಗೊತ್ತಿಲ್ಲ. ಸೊ ಆತರ ಸ್ಟೇಟ್ಮೆಂಟ್ಸ್ ಗಳು ನಿಮ್ಗೆ ಎಷ್ಟು ಅಫೆಕ್ಟ್ ಮಾಡ್ತಾ ಇತ್ತು ಅಂತ? ಇಲ್ಲ, ಒಳಗಡೆ ಹೋದ್ಮೇಲೆ ಆಫ್ಟರ್ ಒನ್ ಪಾಯಿಂಟ್ ಬಹಳಷ್ಟು ಸ್ಟೇಟ್ಮೆಂಟ್ಸ್ಗಳು ಬರ್ತಾನೇ ಇರುತ್ತೆ. ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ ಅಂದ್ರೆ ವೇಸ್ಟ್ ಆಫ್ ಎನರ್ಜಿ ಒಂದು. ಅಂಡ್ ಗೌತಮ್ ಈಸ್ ಸಮನ್ ಹೂ ವಿಲ್ ನಾಟ್ ರಿಯಾಕ್ಟ್ ಫಾರ್ ಸಮಥಿಂಗ್ ವಿಚ್ ಇಸ್ ಅಂದರೆ ಅವಳದಲ್ಲ ಅಂದರೆ ರಿಯಾಕ್ಟ್ ಮಾಡಲ್ಲ. ಅವ್ರು ನಗ್ತಾ ಇದ್ರು ಅಂದರೆ ಓಕೆ, ಹೌದು ನಗ್ತಾ ಇದ್ದೆ ನಾನು, ಬಹಳಷ್ಟು ವಿಷಯನ ಸ್ಮೈಲ್ ಮಾಡ್ತಾನೆ ತಗೋತಿದ್ದೆ. ಇವಾಗ ಅವ್ರೇನೋ ಕಮೆಂಟ್ ಮಾಡಿದಾಗ ಅದು ನಾನಾದರೆ ಮಾತ್ರ ನನಗೆ ಸಿಟ್ಟು ಬರಬೇಕು, ಅಥವಾ ಅದು ನನಗೆ ತೀರಾ ಪರ್ಸ್ನಲ್ ಅನ್ಸಿದ್ರೆ, ಅವ್ರು ಕಮೆಂಟ್ ಮಾಡಿದ ತಕ್ಷಣ ನಾನು ಅದು ಆಗೋದಿಲ್ಲ ಅಲ್ಲ. ಸೊ ನಾನು ಅದು ಯಾವುದ್ರ ಬಗ್ಗೆನೂ ಟೆನ್ಷನ್ ಮಾಡ್ಕೊಂಡಿದ್ದಿಲ್ಲ. ಅವರು ಯಾವುದೇ ವಿಷಯ ಹೇಳಿದಾಗ್ಲೂ ಅಷ್ಟೆ, ನಂಗೆ ಯಾವತ್ತೂ ಅದು ಇಲ್ಲ. ಒಂದೇ ಸತಿ ತುಂಬ ಜೋರಾಗಿ ಅವ್ರ ಮೇಲೆ ನಾನು ಕಿರ್ಚಾಡಿದ್ದು, ಅದು ಬೇರೆ ಹಿಂದೆ ವೀಕೆಂಡಲ್ಲಿ ಆಗಿರೋಂಥ ಪ್ರೆಷರ್ ಇನ್ನೊಂದು ಮತ್ತೊಂದಕ್ಕಾಗಿರುತ್ತೆ ಹೊರತು ಅದೊಂದು ಯಾವುದೋ ಒಂದು ಕಮೆಂಟಿಗೆ ಆಗಿರೋದಿಲ್ಲ. ಅಂಥ ಕಮೆಂಟ್ಗಳು ತುಂಬ ಕೇಳಿಸ್ಕೊಂಡು ನಕ್ಕು ಸುಮ್ಮನಾಗಿದ್ದೀನಿ ನಾನು. ಹೊರಗಡೆ ಏನು ಗೊತ್ತಾಗೋದಿಲ್ಲ, ನೀವು ಯಾವ ಥರ ಇರ್ತೀರ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಬಿಕಾಸ್ ಡೇ ಟು ಡೇ ಲೈಫಲ್ಲಿ ನಿಮ್ಮನ್ನು ನೋಡಿರ್ತಾರೆ, ನೀವು ಹೆಂಗೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಮನೇಲಿರುವಂತಹ ಪ್ರತಿಯೊಬ್ರು ಕೂಡ ಹೇಳೋದು ಮುಖವಾಡ ಅಂತಂದು. ಬಟ್ ಒಬ್ರಿಗೆ ಅದು ತಪ್ಪಂತ ಕಾಣಿಸ್ಬೋದು, ಪ್ರತಿಯೊಬ್ರು ಅದೇ ಒಂದು ಒಪಿನಿಯನ್ ಇಟ್ಕೊಂಡಾಗ ಪ್ರತಿಯೊಬ್ರು ಹೋಗಿ ನಾನು ಹಂಗಲ್ಲ ಅಂತ ಹೇಳೋದಕ್ಕೂ ನಿಮಗಾಗೋದಿಲ್ಲ. ಸೊ ಅದು ಎಷ್ಟ್ರ ಮಟ್ಟಿಗೆ ಎಲ್ರು ಕೂಡ ಸೇಮ್ ಒಪಿನಿಯನ್ ಇದೆ ಅಲ್ಲ, ಮುಖವಾಡ ಅಂತಾನೆ ಅಂತಾರಲ್ಲ. ಸೊ ಯಾರಿಗಾದ್ರೂ ಅದು ಒಂಥರ ಫೀಲ್ ಆಗೇ ಆಗತ್ತೆ. ನಿಮ್ದು? ಇಲ್ಲ, ಹೋಗ್ತಾ ಹೋಗ್ತಾ ನನ್ನನ್ನು ನಾನು ಇರೋದೇ ಹಾಗೆ ಅಂತ ಎಕ್ಸೆಪ್ಟ್ ಮಾಡಿದ್ದು ಹೌದು. ಬಟ್ ಅಲ್ಲಿ ಮಧ್ಯೆ ಮಧ್ಯೆ ಬಹಳಷ್ಟು ಸತಿ ಮುಖವಾಡ ಇರ್ಬೋದಾ, ಪ್ರತಿ ಸತಿ ಸ್ಮೈಲ್ ಮಾಡ್ತಿರ್ತಾರಲ್ಲ, ಇದು ಮುಖವಾಡ ಇರಬಹುದಾ ಅಂತ ನಾನು ಇದೇ ಪ್ರಶ್ನೆ ಹೇಳಿದೆ. ಅಲ್ಲಿ ಮನೆ ಒಳಗೆ ಹೋದಾಗ ಹಿಂಗಿರೋದು ಬಹಳ ಕಷ್ಟ ಇದೆ. ಬಟ್ ನನ್ನ ಮೈಂಡ್ ಸೆಟ್ ನಾನು ಹಿಂಗೆ ಇರ್ತೀನಿ. ನಾನು ಇಲ್ಲೂ ಹೊರಗಡೆನೂ ಬಹಳಷ್ಟು ವಿಷಯನ ವಿತ್ ಸ್ಮೈಲ್ ಹ್ಯಾಂಡಲ್ ಮಾಡ್ತೀನಿ. ಗೌತಮಿ ಬಗ್ಗೆ ಗೊತ್ತಿರೋರು ಈ ಮಾತಿನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಒಳಗಡೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ದಿರ ಹೇಳಿರ್ಬೋದೇನೋ, ಅಥವಾ ಹೊರಗಡೆನೋ ಆ ಮಾತು ಬಂದಿದ್ರೆ ಗೊತ್ತಿಲ್ದಿರ ಮಾತಾಡಿರ್ತಾರೆ. ಸೊ ಗೌತಮಿ ಏನು ಅಂತ ಗೊತ್ತಿರೋರು ಯಾರು ಇದನ್ನ ಹೇಳೋದಿಲ್ಲ. ಗೌತಮಿ ಇಸ್ ಆಲ್ವೇಸ್ ಸ್ಮೈಲಿಂಗ್. ಸಿಟ್ಟು ಬರುತ್ತೆ, ಹಂಗಂತ ಸಿಟ್ಟು ಮಾಡ್ಕೊಂಡಿಲ್ಲ ಅಂತಿಲ್ಲ, ಅತ್ತಿಲ್ಲ ಅಂತಿಲ್ಲ, ಮನೇಲಿ ಬೇರೆ ಎಮೋಷನ್ಸ್ ಇದೆ. ಬಟ್ ಮೇಜರ್ಲಿ ಗೌತಮಿ ಅಂದಿದ ತಕ್ಷಣ ಒಂದು ಸ್ಮೈಲ್ ನೆನಪಾಗ್ಬೋದು ನಿಮಗೆ. ಬಿಕಾಸ್ ಅದು ನಾನು ಥ್ರೂ ಔಟ್ ಇಟ್ಕೊಂಡಿದ್ದು, ಅದು ಕನ್ಸಿಸ್ಟೆಂಟ್ ಆಗಿ ಡೇ 1 ಇಂದ ಹೊರಗೆ ಬರ್ತೇನೋ ಐ ಕಮ್ ಔಟ್ ವಿತ್ ಅ ಸ್ಮೈಲ್. ಸೊ ಅದು ನನ್ನನ್ನು ಪಾಸಿಟಿವ್ ಆಗಿ ಇಟ್ಟಿದೆ. ಸೊ ಐ ಡೋಂಟ್ ವಾಂಟ್ ಟು ಲೀವ್ ಇಟ್.